ಜೈ ಓಶೋ ಭಗವಾನ್. ನಮಸ್ತೆ. ನಾವು ಇವತ್ತು ನೈತಿಕತೆ ಮತ್ತು ಅನೈತಿಕತೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಏಕೆಂದರೆ ನನಗೆ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನೈತಿಕತೆ ಮತ್ತು ಅನೈತಿಕತೆ, ದುರ್ನಡತೆ, ಆಧ್ಯಾತ್ಮ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟವು ಅಂತ ಓಶೋ ಇವತ್ತಿನ ಮಾತನ್ನು ಶುರು ಮಾಡ್ತಾರೆ. ಅವರು ಪ್ರತಿ ಸಲ ಹೇಳ್ತಾರೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮಗೆ ಬೋಧನೆ ಮಾಡ್ತಾ ಇಲ್ಲ ಅಂತ. ಅವರು ಒಂದು ಪ್ರಶ್ನೆನ ಕೇಳ್ತಾರೆ, ನೀವು ಯಾರು? ನೀವು ಮೊದಲು ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ. ನಾನು ಯಾರು, ನಾನು ಯಾರು ಅಂತಕ್ಕಂಥದ್ದಕ್ಕೆ ಹೇಗೆ ಉತ್ತರ ಕಂಡುಕೋಬೇಕು ಅಂತಕ್ಕಂಥದ್ದನ್ನ ಹೀಗೆ ಓಶೋ ವಿವರಿಸ್ತಾರೆ. ಅದಕ್ಕಿಂತ ಮೊದಲು ತಮ್ಮಲ್ಲಿ ಒಂದು ಸಣ್ಣ ವಿನಂತಿ. ತಾವೀಗ ದೊಡ್ಡ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದರೆ ನಿಮ್ಮ ಸ್ಕ್ರೀನನ್ನು ಚಿಕ್ಕದು ಮಾಡ್ಕೊಳ್ಳಿ. ಚಿಕ್ಕ ಸ್ಕ್ರೀನ್ನಲ್ಲೇ ನೋಡ್ತಾ ಇದ್ದರೆ ಏನು ತೊಂದರೆ ಇಲ್ಲ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದರ ಮೇಲೆ ಟಚ್ ಮಾಡಿ. ಈಗ ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ಅದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನನಗೆ ನೀವು ಪ್ರೋತ್ಸಾಹ ಕೊಟ್ಟಂತೆ ಆಗ್ತದೆ. ಅಲ್ಲಿ ಬೆಲ್ ಬಟನ್ ಇದೆ, ಗಂಟೆ ಆಕಾರದ ಒಂದು ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ. ಆಲ್ ಅಂತ ತೋರಿಸ್ತದೆ, ಆಲ್ ಮೇಲೆ ಒತ್ತಿ. ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ. ನಂತರ ನಿಮ್ಗೆ ಇಷ್ಟ ಇದ್ದರೆ ನಿಮಗೆ ಲೈಕ್ ಮಾಡಿ. ನಿಮಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಈಗ ಇಲ್ಲಿ ಬನ್ನಿ ಓಶೋರವರ ವಿಚಾರಧಾರೆಗೆ ಹೋಗೋಣ. ಇಲ್ಲಿ ಓಶೋ ಹೇಳ್ತಾರೆ, ನಂಬಿಕೆ ಅಂತಕ್ಕಂಥದ್ದು ಕನಸು, ಅದು ವಿಷಮಯ. ನೀವು ಬೇರೆಯವರನ್ನು ನಂಬತಕ್ಕಂಥದ್ದು ಅಂತ, ಬೇರೆಯವರ ಮೇಲೆ ನೀವು ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥದ್ದು ಯಾವತ್ತಿದ್ರೂ ಅದು ವಿಷಮಯವಾಗಿರ್ತಕ್ಕಂಥದ್ದು. ಅದು ಒಂದು ಕನಸು ಇದ್ದ ಹಾಗೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಬೆಳೆಸ್ಕೊಂಡ್ರೆ ಯಾವತ್ತೂ ಅದು ನಿಮಗೆ ಅಡ್ಡಿ ಆಗೋದಿಲ್ಲ, ನಿಮಗೆ ತೊಂದರೆ ಆಗೋದಿಲ್ಲ. ಯಾವತ್ತಿದ್ರೂ ಅದು ನಿಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ನಿಮ್ಮ ಮೇಲೆ ನೀವು ನಂಬಿಕೆ ಬೆಳೆಸ್ಕೋಬೇಕಂದ್ರೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡ್ತೀರ. ಆಗ ನೀವು ಯಾರು ಅಂತ ನೀವು ತಿಳ್ಕೊತೀರ. ನೀವು ಬೇರೆಯವ್ರ ಮೇಲೆ ನಂಬಿಕೆ ಬೆಳೆಸ್ಕೊಂಡಾಗ ನೀವು ಬೇರೆಯವ್ರನ್ನ ಕೇಳ್ತೀರಿ, ನಾನು ಯಾರು ಅಂತ. ಅವರೇನೋ ಒಂದು ಹೇಳ್ತಾರೆ, ನೀವು ಯಾರು, ನಾನು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಅಂತರಾತ್ಮಕ್ಕೆ ಕೇಳ್ಕೊಳ್ಳಿ. ನಿಮ್ಮ ಅಂತರಾತ್ಮ ಏನು ಹೇಳ್ತದೆ? ನೀವೊಬ್ಬ ಶ್ರೀಮಂತ, ನೀವೊಬ್ಬ ಬಡವ, ಅಥವಾ ಇಂಥ ಹೆಸರವನು, ಇಂಥವ್ರ ಮಗ, ನಾನು ಇಂಥ ಕೆಲಸಗಾರ, ಇಂಥ ವೃತ್ತಿಯವನು. ಅದಲ್ಲ. ನಿಧಾನವಾಗಿ ಆಲೋಚನೆ ಮಾಡಿ, ಸ್ವತಂತ್ರವಾಗಿ ಆಲೋಚನೆ ಮಾಡಿ. ನಿಮ್ಮ ಆಲೋಚನೆ ಒಂದು ದಿನ ಆಗಲಿ, ಒಂದು ಗಂಟೆ ಆಗಲಿ, ಒಂದು ದಿನ ಆಗಲಿ, ಒಂದು ತಿಂಗಳಾಗಲಿ, ನಿಮಗೆ ಉತ್ತರ ನಿಮ್ಮ ಸ್ವತಂತ್ರವಾದಂಥ ಮನಸ್ಸಿನಿಂದ ಬರೋವರೆಗೂ ಆಲೋಚನೆ ಮಾಡ್ತಾಯಿರಿ. ಅಕಸ್ಮಾತ್ ನೀವು ಕಳ್ಳ ಅಂತ ಅನ್ನಿಸ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ, ಆಗ ನೀವು ನಿಜವಾಗಿ ಕಳ್ಳತನವನ್ನು ಬಿಡೋದು ಹೇಗೆ ಅಂತ ಅನ್ಕೋತೀರಿ. ಕಳ್ಳನಾಗಿರ್ತಕ್ಕಂಥವನಿಗೆ ಅಥವಾ ಭ್ರಷ್ಟ ಆಗಿರ್ತಕ್ಕಂಥವನ್ನ ನಾವು ಗುರುತಿಸೋದು ಹೇಗೆ? ಕಳ್ಳ ಆದಂಥವನು, ಭ್ರಷ್ಟ ಆದಂಥವನು ಅತಿ ಹೆಚ್ಚು ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾನೆ, ಅತಿ ಹೆಚ್ಚು ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಯಾಕೆ ಅಂದರೆ, ನಾನು ಕದ್ದಿದ್ದು, ನಾನು ಕಳ್ಳತನದಿಂದ ಸಂಪಾದನೆ ಮಾಡಿದ್ದು, ನಾನು ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿದ್ದು ಇಲ್ಲಿ ಪರಿಹಾರ ಆಯಿತು. ಅಲ್ಲಿ ಮಾಡಿದಂಥ ಪಾಪ ಈ ದಾನ ಧರ್ಮದಿಂದ ಪರಿಹಾರ ಆಯಿತು. ದಾನ ಧರ್ಮ ಮಾಡೋಕ್ಕಾದ್ರೂ ನಿಮಗೆ ಸರಿಯಾಗಿ ಗೊತ್ತಾ? ನೀವು ಭಿಕ್ಷೆಯನ್ನು ಯಾರಿಗೆ ಕೊಡ್ತಾಯಿದ್ದೀರಿ? ಅದನ್ನು ಒಂದು ಸಲ ಆಲೋಚನೆ ಮಾಡಿ. ನೀವು ಭಿಕ್ಷೆಯನ್ನು ಯೋಗ್ಯರಾಗಿರ್ತಕ್ಕಂಥವ್ರು ಕೊಡ್ತಾಯಿದ್ದೀರಾ? ಭಿಕ್ಷೆ ಕೊಡ್ತಕ್ಕಂಥದ್ದು ತಪ್ಪು. ಭಿಕ್ಷೆ ಕೊಡೋದ್ರ ಬದಲು ಅವ್ರಿಗೆ ಆಶ್ರಯ ಕೊಡಿ.
ಅವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ನೀವು ಭಿಕ್ಷೆ ಕೊಡ್ತಕ್ಕಂಥದ್ದು ಅವರು ಕೊನೆಯವರೆಗೂ ಭಿಕ್ಷುಕರಾಗೇ ಇರೋದು ಥರ ಮಾಡ್ತದೆ. ಅದರಲ್ಲೂ ನಿಮಗೆ ಭಿಕ್ಷೆ ಕೊಡೋಕ್ಕೆ ಬರೋದಿಲ್ಲ. ನೀವು ಯಾರಿಗೆ ಭಿಕ್ಷೆ ಕೊಡ್ತೀರಿ? ನೀವು ಭಿಕ್ಷೆ ಕೊಡ್ತಾರೆ ಅಂದ ತಕ್ಷಣ ಯಾರು ನಿಮ್ಮ ಮುಂದೆ ಓಡಿ ಬರ್ತಾರೋ ಅಂಥವ್ರಿಗೆ ನೀವು ಭಿಕ್ಷೆ ಕೊಡ್ತೀರಿ. ನಿಮ್ಮ ಮುಂದೆ ಓಡಿ ಬರೋರು ಯಾರು? ಕೈಕಾಲು ಗಟ್ಟಿ ಮುಟ್ಟಾಗಿರೋರು, ಅವ್ರಿಗೆ ದುಡಿಯೋ ಶಕ್ತಿ ಇದೆ ಅಂತ ಅರ್ಥ. ಮತ್ತು ನಿಮ್ಮ ಮುಂದೆ ಓಡಿ ಬಂದರು, ನೀವು ಅವ್ರಿಗೆ ಭಿಕ್ಷೆ ಕೊಡ್ರಿ. ಯಾವುದೋ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಕೈ ಕಾಲಿಲ್ಲ ಶಕ್ತಿ ಇಲ್ದೇ ಊನ ಹಾಕಿ ಎದ್ದೇಳೋಕ್ಕಾಗ್ದೇ ನಿಶಕ್ತಿಯಿಂದ ಹಸಿವಿನಿಂದ ಕಂಗೆಟ್ಟು ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಗುರುತಿಸೋದೇ ಇಲ್ಲ. ನೀವೇನೋ ಒಂದು ಕಡೆ ನಿಂತ್ಕೊಂಡ್ರಿ, ಭಿಕ್ಷೆ ಕೊಟ್ಟು ಫೋಟೋ ತಗೊಂಡ್ರಿ, ಸ್ಕೋಪ್ ತಗೊಂಡ್ರಿ, ಇದರಿಂದ ನನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮನೋಭಾವನೆ ನಿಮಗೆ ಬಂತು. ನಾನೊಂದು ಕಥೆಯನ್ನು ಹೇಳ್ತೀನಿ ನಿಮಗೆ. ಸುಮಾರು 1000 ವರ್ಷಗಳ ಹಿಂದೆ ಚೈನಾ ದೇಶಕ್ಕೆ ಒಬ್ಬ ಬೌದ್ಧ ಸಂತರು ಹೋದರು. ಅಲ್ಲಿ ಆಗ ಊ ಅಂತಕ್ಕಂಥ ಚಕ್ರವರ್ತಿ ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ. ಆ ಊ ಅಂತಕ್ಕಂಥ ಚಕ್ರವರ್ತಿ ತುಂಬ ದಾನ ಧರ್ಮವನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಅವನಲ್ಲಿ ಹಲವಾರು ದೇವಾಲಯಗಳನ್ನು, ಶಿಲಾಶಾಸನಗಳನ್ನ ಕೆತ್ತಿಸಿದ್ದ. ದೇವಾಲಯಗಳನ್ನ ಕಟ್ಟಿ ಶಿಲಾಶಾಸನಗಳನ್ನ ಕೆತ್ತಿಸೋದಂದರೆ ಶಿಲಾಶಾಸನಗಳ ಮೇಲೆ ಇದನ್ನು ಯಾರು ಕಟ್ಟಿಸಿದ್ರು ಅಂತಕ್ಕಂಥದ್ದನ್ನ ಬರೆಸ್ಕೊಳ್ತಕ್ಕಂಥದ್ದು. ಅವನಿಗೆ ಏನು, ನಾನು ಮಹಾ ದಾನ ಧರ್ಮ ಮಾಡ್ತಾಯಿದ್ದೀನಿ, ದೇವಾಲಯ ಕಟ್ಟಿಸ್ತಾ ಇದ್ದೀನಿ, ಸಾಧು ಸಂತರನ್ನು ಸಾಕ್ತಾ ಇದ್ದೀನಿ, ಅವ್ರಿಗೆ ಊಟ ಕೊಡ್ತಾಯಿದ್ದೀನಿ ಅಂತ ಅವನಿಗೆ ತುಂಬ ಹೆಮ್ಮೆ. ಅವನಿಗೇನು ನನಗೇನು ಪುಣ್ಯ ಬರ್ಬೋದು ಅಂತ ಅವನು ತಿಳ್ಕೊಂಡಿರ್ತಾನೆ. ಅವನ ಹತ್ರ ಇದ್ದಂಥ ಸಂತರುಗಳು, ಸನ್ಯಾಸಿಗಳು ಸಹ ಅವನ್ನ ಹೊಗಳ್ತಾಯಿದ್ರು. ಓ, ನೀನು ತುಂಬ ದಾನ ಧರ್ಮ ಮಾಡ್ತಾಯಿದ್ದೀಯ, ತುಂಬ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ದೀಯ, ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ದೀಯ, ನಿನಗೆ ಸ್ವರ್ಗ ಸಿಗ್ತದೆ, ನಿನಗೆ ಸ್ವರ್ಗ ಸಾಮ್ರಾಜ್ಯ ಪ್ರಾಪ್ತಿಯಾಗ್ತದೆ ಅಂತ ಆ ಊ ಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಭಾರತ ದೇಶದಿಂದ ಸಂತರಾಗಿರ್ತಕ್ಕಂಥ ಬೋಧಿರಾಮರು ಚೈನಾ ದೇಶಕ್ಕೆ ಹೋಗ್ತಾರೆ. ಆ ರಾಜನಿಗೆ ಭಾಳ ಖುಷಿ, ಸಂತೋಷ. ಅವರನ್ನು ಆಹ್ವಾನಿಸೋದಕ್ಕೆ, ಸ್ವಾಗತಿಸೋದಕ್ಕೆ ತಾನೇ ಮುಂದೆ ಹೋಗ್ತಾನೆ. ಯಾಕೆಂದರೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಬೋಧಿರಾಮರು ಅವತ್ತಿನ ಕಾಲದಲ್ಲಿ ಮಹಾನ್ ಒಬ್ಬ ದೊಡ್ಡ ಗುರು ಆಗಿದ್ದರು, ಶ್ರೇಷ್ಠ ಗುರುವಾಗಿದ್ದರು. ಅದಕ್ಕೋಸ್ಕರ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಅವನು ತಾನು ಸಂತೋಷ ಪಡಬೇಕಿತ್ತು ಅವರಿಂದ ಬಂದಂಥ ಪ್ರಶ್ನೆಗೆ ಉತ್ತರದಿಂದ. ಬೋಧಿರಾಮರನ್ನು ಸ್ವಾಗತಿಸ್ತಾ ಮನೆಗೆ ಕರ್ಕೊಂಡು ಬಂದ. ಅವರಿಗೆ ಸ್ನಾನಪಾನಾದಿಗಳನ್ನ ಮಾಡಿಸ್ತಾ ಅವರು ಊಟ ಇತ್ಯಾದಿ ಎಲ್ಲ ಮಾಡಿಸಿ ಅವರು ವಿಶ್ರಾಂತಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ದ. ಸ್ವಾಮಿ, ನಾನು ಇಷ್ಟೊಂದು ದೇವಾಲಯಗಳನ್ನ ಕಟ್ಟಿಸಿದ್ದೀನಿ, ಇಷ್ಟೊಂದು ದಾನ ಧರ್ಮ ಮಾಡ್ತಾಯಿದ್ದೀನಿ, ನನಗೆ ಏನು ಸಿಗ್ಬೋದು, ಇದರಿಂದ ನನಗೆ ಎಂತಹ ಸ್ವರ್ಗ ಸಿಗಬಹುದು ಅಂತ ಕೇಳ್ತಾನೆ ಓ ಚಕ್ರವರ್ತಿ. ಅದಕ್ಕೆ ಅವ್ರು ಹೇಳ್ತಾರೆ, ನೀನೇನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಗಾಬರಿ ಆಗಿಬಿಡ್ತದೆ. ಇದೇನು ಸ್ವಾಮಿ ಹೇಳ್ತಾ ಇರೋದು? ಎಲ್ಲ ಸನ್ಯಾಸಿಗಳು, ಸಂತರು ಹೇಳ್ತಾ ಇದ್ದಾರೆ, ನೀನು ಇವೆಲ್ಲ ಮಾಡಿದ್ದೀಯಾ, ಈ ದೇವಾಲಯಗಳನ್ನ ಕಟ್ಟಿಸಿದ್ದೀಯಾ, ಶಿಲಾಶಾಸನಗಳನ್ನ ಮಾಡಿಸಿದ್ದೀಯಾ, ಸ್ತಂಭಗಳನ್ನ ಕಟ್ಟಿಸಿದ್ದೀಯಾ, ಇದರಿಂದ ಸಾಧು ಸಂತರಿಗೆ ಊಟ ಹಾಕ್ತಾ ಇದ್ದೀಯಾ, ನಿನಗೆ ಸ್ವರ್ಗ ಸಿಗ್ತದೆ, ತುಂಬ ಒಳ್ಳೆಯ ಸ್ವರ್ಗ ಸಿಗ್ತದೆ, ದೇವರ ಹತ್ರ ನಿನಗೆ ಜಾಗ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ನಿನಗೇನೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಆಗ ಬೋಧಿರಾಮರು ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ನೀನು ಈ ಲೋಕದಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಆಸೆ ಇದ್ದಿದ್ರೆ ನೀನೇನು ಮಾಡ್ತಾಯಿದ್ದೆ? ನಿನ್ನ ಸೈನಿಕರನ್ನ ಸಾಕ್ತಾಯಿದ್ದೆ, ಅವ್ರಿಗೆ ಊಟ ಹಾಕ್ತಾಯಿದ್ದೆ. ನೀನು ಸ್ವರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ಕಾರಣಕ್ಕೆ ನೀನೇನು ಮಾಡ್ತಾಯಿದ್ದೀಯಾ? ಸಾಧು ಸಂತರಿಗೆ ಊಟ ಹಾಕ್ತಾಯಿದ್ದೀಯ. ಅಷ್ಟೇ ವ್ಯತ್ಯಾಸ. ಆದರೆ ನಿನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕಂದ್ರೆ ಸಾಧು ಸಂತರು ಊಟ ಮಾಡಿದ್ರೆ ಸಾಕ? ನಿನ್ನ ಮನಸ್ಸು ಶುದ್ಧ ಇರಬಾರ್ದ? ನಿನಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ನೀನು ಮಾಡ್ತಕ್ಕಂಥ ಕೆಲಸಗಳು ನಿನಗೆ ಪುಣ್ಯವನ್ನು ಒದಗಿಸ್ಕೊಡ್ತವೆ. ನೀನು ದೇವಾಲಯಗಳನ್ನ ಕಟ್ಟಿಸ್ದೆ, ಸಾಧು ಸಂತರಿಗೆ ಊಟ ಹಾಕಿದೆ, ಅದರಿಂದ ನೀನು ಯಾವ ಫಲವನ್ನೂ ಸಹ ನಿರೀಕ್ಷೆ ಮಾಡಬಾರ್ದಾಗಿತ್ತು.
ಆ ಫಲವನ್ನು ನಿರೀಕ್ಷೆ ಮಾಡಿದೆ, ನಿನ್ನ ಸ್ವಾರ್ಥಕ್ಕೋಸ್ಕರ ಇದನ್ನೆಲ್ಲ ಮಾಡಿದೆ, ಅದಕ್ಕೋಸ್ಕರ ನನಗೆ ಸ್ವರ್ಗ ಅಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೇನೆ ತಾವು 4 ಜನಕ್ಕೆ ತೋರಿಸ್ಕೋಬೇಕು, 4 ಜನರ ಜೊತೆ ಮೆರಿಬೇಕು, 4 ಜನರ ಜೊತೆ ತಾನೊಬ್ಬ ದಾನ ಧರ್ಮ ಮಾಡಿದಂಥವನು ಅಂತ ಅನ್ನಿಸ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಇಲ್ಲದೇನೆ ಯಾರು ದಾನ ಧರ್ಮಗಳನ್ನ ಮಾಡ್ತಾರೆ, ಭಿಕ್ಷೆಯನ್ನು ನೀಡ್ತಾರೆ, ಅವ್ರಿಗೆ ಖಂಡಿತವಾಗಿ ದೇವರು ಸ್ವರ್ಗವನ್ನು ಪ್ರಾಪ್ತಿ ಮಾಡ್ತಾನೆ ಅಂತ ಓಶೋ ಭಗವಾನ್ ಹೇಳ್ತಾರೆ. ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಕನಿಷ್ಠ 250 ಕೋಟಿ ಸನ್ಯಾಸಿಗಳು ಇರ್ಬೋದು ಅಂತ ಒಂದು ಅಂಕಿಅಂಶ. ಜಗತ್ತಿನಲ್ಲಿ 250 ಕೋಟಿ ಸನ್ಯಾಸಿಗಳು ಯಾಕಿದ್ದಾರೆ? ಜನಗಳಿಗೆ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ಇದ್ದಾರೆ. ಅವರೆಲ್ಲ ಇದ್ದ ಮೇಲೆ ಅವರು ಸನ್ಮಾರ್ಗವನ್ನು ಬೋಧಿಸ್ತಾ ಇದ್ದರೆ ಖಂಡಿತವಾಗಲೂ ಇಡೀ ಜಗತ್ತಿನಲ್ಲಿ ಬೆಳಕು ಪ್ರಜ್ವಲಿಸಬೇಕಾಗಿತ್ತು. ಎಲ್ಲೂ ಹಿಂಸೆ ನಡೀಬಾರ್ದಾಗಿತ್ತು. ಎಲ್ಲಿಯೂ ಸಹ ಕಷ್ಟ ಕಾರ್ಪಣ್ಯಗಳು ಇರಾಗಿರಲಿಲ್ಲ. ಎಲ್ಲ ಕಡೆ ಒಳ್ಳೆಯ ಜನನೇ ವಾಸ ಮಾಡಬೇಕಾಗಿತ್ತು. ಯಾಕೆ ಆ ರೀತಿ ಇಲ್ಲ? ಇಡೀ ಜಗತ್ತು ಯಾವ ದೇಶದಲ್ಲಿ ಆ ಸಂತರಿದ್ದಾರೋ, ಸನ್ಯಾಸಿಗಳಿದ್ದಾರೋ ಅಂಥ ದೇಶಗಳೇ ಯುದ್ಧಗಳು ನಡೀತಾ ಇವೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡ್ತಾ ಇದೆ, ಹೋರಾಟ ನಡೀತಾ ಇದೆ, ರಕ್ತಪಾತ ಆಗ್ತಾ ಇದೆ, ಅಧಿಕಾರಕ್ಕೋಸ್ಕರ ಜನ ಹೊಡೆದಾಡ್ತಾ ಇದ್ದಾರೆ, ಪ್ರತಿಷ್ಠೆಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ? ಆ ಸಾಧು ಸಂತರು ಅಂಥ ಸನ್ಮಾರ್ಗವನ್ನು ಅವರು ಬೋಧಿಸಿದರೆ ಖಂಡಿತ ಜನ ಸನ್ಮಾರ್ಗಿಗಳಾಗ್ತಾಯಿದ್ರು. ಅವರು ಯಾರು ಸನ್ಮಾರ್ಗವನ್ನು ಬದಿಸ್ತಾ ಇಲ್ಲ. ತಮ್ಮ ಜೀವನಕ್ಕೋಸ್ಕರ, ತಮ್ಮ ಒಂದು ಪಂಥವನ್ನು ಮುನ್ನಡೆಸೋದಕ್ಕೋಸ್ಕರ ಜನಗಳ ಮಧ್ಯದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಾ ಇದ್ದಾರೆ. ಜನಗಳಲ್ಲಿ ನೀನು ದೊಡ್ಡವನು, ಅವನು ಸರಿ ಇಲ್ಲ, ನೀನು ಸರಿ ಇದೆಯಾ, ಅವನು ಸರಿ ಇದ್ದಾನೆ, ನೀನು ಸರಿ, ಈ ಥರದ್ದು ಮನೋಭಾವನೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸಾಧು ಸಂತರು 250 ಕೋಟಿ ಇದ್ರೂ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಯಾವುದು? ನೀನು ನಿನ್ನನ್ನು ತಿಳ್ಕೊಂಡಾಗ, ನೀನು ನಿನ್ನನ್ನು ಯಾವಾಗ ತಿಳ್ಕೊತೀಯ, ನೀನು ಯಾರು ಅನ್ನೋದನ್ನ ನೀನು ಯಾವಾಗ ಸರಿಯಾಗಿ ತಿಳ್ಕೊತೀಯ, ಸತ್ಯವನ್ನು ಅರ್ಥಕೋತೀಯ, ಆಗ ನೀನು ನೈತಿಕತೆಯ ಮಾರ್ಗಕ್ಕೆ ಬರ್ತೀಯ. ನಿನಗೆ ಸತ್ಯ ಗೊತ್ತಾಗ್ತದೆ. ಈ ಪ್ರಪಂಚದಲ್ಲಿ ಸುಳ್ಳು ಯಾವುದು, ನಿಜ ಯಾವುದು ಅಂತಕ್ಕಂಥ ಭಾವನೆ ನಿನ್ನಲ್ಲಿ ಉದಿಸ್ತದೆ. ಆಗ ನೀನು ನಿಜವಾಗಿ ನೈತಿಕ ವ್ಯಕ್ತಿ ಆಗ್ತೀಯ, ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೀಯ. ದೇವರುಗಳನ್ನ ಪೂಜಿಸಿದ್ರೆ, ಸಾಧು ಸಂತರುಗಳನ್ನ ಪೂಜಿಸಿದ್ರೆ, ಆರಾಧಿಸಿದ್ರೆ ಅಷ್ಟಕ್ಕೆ ನೀನು ಸಂತನಾಗಲು ಅಥವಾ ಸ್ವರ್ಗ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ನೀನು ನೈತಿಕ ವ್ಯಕ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವಾಗ ಬೇರೆಯವರ ನಂಬಿಕೆಗಳನ್ನು ನಿನ್ನ ನಂಬಿಕೆ ಮಾಡ್ಕೋತೀಯೋ ಅದು ಅನೈತಿಕತೆ, ಅದು ಅದಾಧ್ಯಾತ್ಮಿಕತೆ. ನೀನು ನಿನ್ನ ಸ್ವಂತ ಶಕ್ತಿಯಿಂದ ಸ್ವತಂತ್ರವಾಗಿ ಕುಳಿತು ನಿನ್ನ ಸ್ವತಂತ್ರ ಆಲೋಚನೆಯನ್ನು ಮಾಡಿ ಪಡಿತಕ್ಕಂಥ ಪರಿಹಾರ ನೈತಿಕವಾಗಿರ್ತಕ್ಕಂಥದ್ದು, ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಎಲ್ಲ ಹೇಳ್ತಾರೆ ಗಾಂಧೀಜಿಯವರು ಹಿಂಸಾವಾದಿಗಳು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಾನಂದರೆ ಓಶೋ ಹೇಳ್ತಾರೆ ಗಾಂಧೀಜಿಯವರು ಅಹಿಂಸಾವಾದಿಗಳಲ್ಲ, ಅವರು ಹಿಂಸಾವಾದಿಗಳು. ಗಾಂಧೀಜಿಯವ್ರನ್ನೆಲ್ಲ ಹೇಳ್ತಾರೆ ಅಹಿಂಸಾವಾದಿಗಳಂತ, ಆದರೆ ನಾನು ಹೇಳ್ತೀನಿ ಅವರು ಹಿಂಸಾವಾದಿಗಳು. ಅವರು ಯಾವ ಒಂದು ತತ್ವವನ್ನು ಅಹಿಂಸೆ ಅಂತ ನಂಬ್ಕೊಂಡಿದ್ದಾರೋ ಅದು ಬೇರೆಯವ್ರಿಗೆ ಹಿಂಸೆ ಮಾಡ್ತಾಯಿದೆ. ಅವರು ಅಹಿಂಸೆ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಬೇರೆಯವ್ರಿಗೆ ಹಿಂಸೆಯನ್ನು ಉಂಟು ಮಾಡ್ತಾ ಇವೆ. ಅವರು ಸರಳ ಜೀವನ ಅಂತ ಹೇಳ್ತಾರೆ. ಸರಳ ಜೀವನ ಮಾಡೋಕ್ಕೋಸ್ಕರ ನಾನು 3ನೇ ದರ್ಜೆಯ ರೈಲಿನಲ್ಲಿ ಪ್ರಯಾಣ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರೊಬ್ಬರೇ ಹೋಗ್ತಾರ? ಅವ್ರ ಜೊತೆ 106 ಜನ ಕಾರ್ಯಕರ್ತರನ್ನು ತುಂಬ್ಕೋತಾರೆ. ಎಲ್ಲ ರೈಲು ಬೋಗಿಗಳು ತುಂಬ ಹೋಗ್ತವೆ. ಆಗ
ನಿಜವಾಗಿ ವೃತ್ತಿಗೋಸ್ಕರನೋ ಅಥವಾ ತನ್ನ ಆರೋಗ್ಯದ ಅನುಕೂಲಕ್ಕೋ ಅಥವಾ ಮತ್ತೊಂದಕ್ಕೋ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಶೀಟ್ ಸಿಗಲ್ಲ. ಅವನಿಗೆ ನಿಜವಾಗಿ ತುಂಬ ತೊಂದರೆ ಆಗ್ತದೆ. ಈ ಅಹಿಂಸಾವಾದಿಯಿಂದ ಅಲ್ಲಿ ಇತರರಿಗೆ ಹಿಂಸೆ ಆಯಿತು ಅಂದಮೇಲೆ ಅವ್ರು ಹೆಂಗೆ ಹಿಂಸಾವಾದಿ ಆದರು? ನನ್ನ ಮಾತೇ ನಡೀಬೇಕು, ನಾನು ಸ್ವತಂತ್ರವಾಗಿ ಆಲೋಚನೆ ಮಾಡಿದ್ದೀನಿ, ನನ್ನ ನಂಬಿಕೆಯೇ ಸತ್ಯ, ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಸತ್ಯ ಅಂತ ಗಾಂಧೀಜಿ ಬೇರೆಯವರ ಮೇಲೆ ತಮ್ಮ ಸತ್ಯವನ್ನು ಒತ್ತಡವನ್ನಾಗಿ ಏರಿದ್ರೆ ಅದು ಬೇರೆಯವರಿಗೆ ಹಿಂಸೆ ಆದರೆ ಇವರು ಹೆಂಗೆ ಅಹಿಂಸಾವಾದಿ ಆದರು? ಅವರು ಹಿಂಸಾವಾದಿಗಳು ತಾನೆ. ಒಬ್ಬನಿಗೆ ಈ ಲೋಕದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕಂದ್ರೆ ಸೈನಿಕರನ್ನ ಸಾಕಬೇಕು. ಸ್ವರ್ಗದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕಂದ್ರೆ ತನ್ನನ್ನು ತಾನು ಅರ್ಥಕೊಂಡು ನೈತಿಕತೆಯ ಹಾದಿನಲ್ಲಿ ಪ್ರಯಾಣಿಸಬೇಕು, ಅಲ್ಲಿ ಹೋಗಬೇಕು ಅಂತಕ್ಕಂಥ ಮಾತನ್ನು ಓಶೋ ಭಗವಾನ್ ಹೇಳ್ತಾರೆ. ನಾಳೆ ಒಂದಿಷ್ಟು ವಿಚಾರಗಳ ಮುಖಾಂತರ ಓಶೋರವರ ಚಿಂತನ ದಾರಿಯನ್ನು ತಮ್ಮ ಮುಂದೆ ಮಾತಾಡ್ತೀನಿ. ಈಗ ತಮ್ಮೆಲ್ಲರಿಗೂ ಧನ್ಯವಾದಗಳು.